ಗ್ಯಾಂಗರ್ಸ್ ಸುಂದರ್, ವಡಿವೇಲು, ಕ್ಯಾಥರಿನ್ ಟ್ರೆಸ್ಸಾ ಮೇನ್ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಮೂವಿಲಿ ಸುಂದರ್ ಅವರ ಪರ್ಫಾರ್ಮೆನ್ಸ್ಗೆ ಟಕ್ಕರ್ ಕೊಟ್ಟಿರೋ ಕ್ಯಾರೆಕ್ಟರ್ ಅಂದ್ರೆ ಅದು ಸಿಂಗಾರಾಮ್ ಕ್ಯಾರೆಕ್ಟರ್. ಈ ಸಿಂಗಾರಾಮ್ ಕ್ಯಾರೆಕ್ಟರ್ ಇಂದ ವಡಿವೇಲು ಅವರು ಒಳ್ಳೆ ಕಾಮಿಡಿ ಜನರೇಟ್ ಮಾಡಿ ಪೂರ್ತಿ ಸಿನಿಮಾ ನಗಿಸ್ತಾರೆ. ಆ ಫೇಸ್ ಎಕ್ಸ್ಪ್ರೆಷನ್ ಆಗ್ಲಿ, ಮೂವ್ಮೆಂಟ್ಸ್ ಆಗ್ಲಿ ತುಂಬಾ ಚೆನ್ನಾಗಿತ್ತು. ಕತೆ ಸಿಂಪಲ್ ಅಂಡ್ ನೀಟ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಜಾಸ್ತಿ ಏನು ಯೂನಿಕ್ ಎಲಿಮೆಂಟ್ಸ್ ನೋಡಕ್ಕೆ ಸಿಗದೆ ಇದ್ರು ಇರೋ ಕತೆನ ಚೆನ್ನಾಗಿ ಬರ್ಕೊಂಡು ಮಧ್ಯ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಜೊತೆಗೆ ಈ ಲವ್, ಎಮೋಷನ್ಸ್, ಫನ್, ರಿವೆಂಜ್, ರಾಬರಿ ಈ ಎಲಿಮೆಂಟ್ಸ್ಗಳು ಎಂಗೇಜ್ ಮಾಡಿಸುತ್ತೆ ನಿಮ್ಮನ್ನ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಂದು ಊರಲ್ಲಿ ಮಳೆಯರಸನ್ ಅಂಡ್ ಕೊಟ್ಟೆಯರಸನ್ ಅಂತ ಇಬ್ರು ಕ್ರಿಮಿನಲ್ಸ್ ಇರ್ತಾರೆ. ಅವರು ಇಲ್ಲಿಗಲ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟಿಗೆ ಅಲ್ಲಿರೋ ಸ್ಕೂಲ್ನ ಯೂಸ್ ಮಾಡ್ಕೊಂತಿರ್ತಾರೆ. ಅಂಡ್ ಅದೇ ಸ್ಕೂಲಲ್ಲಿ ಒಂದು ಚಿಕ್ಕ ಹುಡುಗಿ ಕಿಡ್ನಾಪ್ ಆಗ್ಬಿಡ್ತಾಳೆ. ಸೊ ಅದೇ ಟೈಮಿಗೆ PT ಟೀಚರ್ ಆಗಿ ಸರವಣ ಆ ಸ್ಕೂಲ್ಗೆ ಜಾಯ್ನ್ ಆಗ್ತಾನೆ. ಸೊ ಇವಾಗ ಸರವಣನ್ ಏನೇನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಪ್ಲಾಟ್ ಮೇಲ್ನೋಟಕ್ಕೆ ಮಾತ್ರ ಹೀಗಿದೆ, ಆದ್ರೆ ಒಳಗಡೆ ಟ್ವಿಸ್ಟ್ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಈ ಸಿನಿಮಾದಲ್ಲಿ ಇದೆ. ಫಸ್ಟ್ ಹಾಫ್ ಡೀಸೆಂಟ್ ಆಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಫುಲ್ ಫನ್ ಜನರೇಟ್ ಮಾಡ್ತಾ ನಗಿಸ್ತಾರೆ. ಪರ್ಫಾರ್ಮೆನ್ಸಸ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ವಡಿವೇಲು ಅವರ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ತುಂಬಾ ವರ್ಷಗಳಾದ್ಮೇಲೆ ಕಾಣಿಸ್ಕೊಂಡಿದ್ದಾರೆ. ಹೀರೋ ಕ್ಯಾರೆಕ್ಟರ್ನೇ ಡಾಮಿನೇಟ್ ಮಾಡೋ ರೇಂಜ್ಗೆ ಆಕ್ಟ್ ಮಾಡಿ ನಗಿಸ್ತಾರೆ. ಅಂಡ್ ಟೆಕ್ನಿಕಲಿ ಡೀಸೆಂಟ್ ಸಿನಿಮಾಟೋಗ್ರಫಿ ವಿತ್ ಗುಡ್ ಕ್ವಾಲಿಟಿ. ಕಲರ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ಎಡಿಟಿಂಗ್ ಚೆನ್ನಾಗಿದೆ. ಇನ್ನು BGM ಅಂಡ್ ಸಾಂಗ್ಸ್ ಓಕೆ ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ. ಸೊ ಓವರ್ ಆಲ್ ಇದೊಂದು ಟೈಮ್ ಪಾಸ್ ಮೂವಿ, ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಕ್ಕೆ ಒಂದೊಳ್ಳೆ ಕಾಮಿಡಿ ಮೂವಿ ಇದು. ಅಡಲ್ಟ್ ಕಂಟೆಂಟ್ ಏನೂ ಇರಲ್ಲ. ಈ ಮೂವಿ ನಿಮಗೆ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 6. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.